ಹಾಯ್ ಹಲೋ ನಮಸ್ಕಾರ ಎಲ್ಲ ನಮ್ಮ ಮಂದಿಗೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊತೀನಿ. ಇವತ್ತಿನ ಈ ವಿಡಿಯೋ ಏನಪ್ಪ ಅಂತಂದ್ರೆ SSP ಹಣ ಬಂತ್ರಿ. ಅದು ಹೆಂಗೆ ಬಂತು, ಎಲ್ಲಿಂದ ಬಂತು, ಯಾವಾಗ ಬಂತು, ಏನೇನಾಯ್ತು ಈ ವಿಡಿಯೋದಾಗ ನೋಡೋಣ. ಬರ್ರಿ ಹೋಗೋಣ. SSP ಎಲ್ಲ ವಿದ್ಯಾರ್ಥಿಗಳ ಕನಸು. ಅದು ಆ ಹಣದಿಂದನೇ ಎಷ್ಟೋ ವಿದ್ಯಾರ್ಥಿಗಳು ಕಾಯ್ಕೊಂತ ಕುಂತಿರ್ತಾರೆ ತಮ್ಮ ಮುಂದಿನ ಭವಿಷ್ಯಕ್ಕಾಗಿ, ತಮ್ಮ ಮುಂದಿನ ಎಜುಕೇಷನ್ಗಾಗಿ, ಸರ್ಕಾರದ ಹಣಕ್ಕಾಗಿ, ಸರ್ಕಾರದ ವಿದ್ಯಾರ್ಥಿ ವೇತನಕ್ಕಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಕಾದು ಕುಂತಿರ್ತಾರೆ. ಆ ವಿದ್ಯಾರ್ಥಿ ವೇತನ ಹಣ ಬಂತು. ಅದು ಹೆಂಗೆ ಬಂತು ಅಂಥೇಳಿ ನಿಮಗೆ ತೋರಿಸ್ತೀನಿ, ಯಾವಾಗ ಬಂತು ಅಂತಲೂ ತೋರಿಸ್ತೀನಿ. ಬರ್ರಿ ಹೋಗೋಣ. ಫಸ್ಟ್ ನಿಮ್ಮದು ಗೂಗಲ್ ಕ್ರೋಮ್ ಅಥವಾ ಸರ್ಚ್ ಇಂಜಿನ್ ಓಪನ್ ಮಾಡ್ಕೊರಿ. ಅದರೊಳಗೆ SSP ಅಂತ ಸರ್ಚ್ ಮಾಡಿರಿ. ಸರ್ಚ್ ಮಾಡ್ಕೊಂಡಿದ್ದಾದ್ಮೇಲೆ ಏನು ಬರ್ತೈತೆ ಅಂತಂದ್ರೆ ಈ ಇಂಟರ್ಫೇಸ್ ಬರ್ತೈತಿ. ಈ ಇಂಟರ್ಫೇಸ್ ಒಳಗೆ ನಿಮ್ಮದು ಏನಾದರೂ ಅಕೌಂಟ್ ಇತ್ತಂತಂದ್ರೆ ಇದನ್ನು 24-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹಾಕ್ರಿ. ಇರಲಿಲ್ಲ ಅಂತಂದ್ರೆ ಹೊಸ ಖಾತೆಯನ್ನು ಸೃಜಿಸಿ ಅಂತ ಹಾಕ್ರಿ. ಅದಾಗಿಂದ ನೀವು ಏನಾದರೂ ಪ್ರೀ ಮೆಟ್ರಿಕ್ ಇತ್ತಂದ್ರೆ ಪ್ರೀ ಮೆಟ್ರಿಕ್ ಅಪ್ಲೈ ಮಾಡ್ಕೊರಿ. ಆಮೇಲೆ ಸ್ವಲ್ಪ ಇಲ್ಲಿ ಅದರ್ ಲಿಂಕ್ಸ್ ಅದಾವೆ. ಅದಾಗಿಂದ ಡಾಕ್ಯುಮೆಂಟ್ಸ್ ನೀಡಿ ಡಾಕ್ಯುಮೆಂಟ್ಸ್ ಅದಾವೆ. ಅದಾಗಿಂದ ಇಲ್ಲಿ ಡಿಪಾರ್ಟ್ಮೆಂಟ್ಸ್ ಅದಾವೆ. ಡಿಪಾರ್ಟ್ಮೆಂಟ್ಸದ್ದು ಹೆಲ್ಪ್ಲೈನ್ ನಂಬರ್ಸ್ ಅದಾವೆ. ಇವು ನಂಬರ್ಸ್ ಅದಾವೆ. ನಿಮ್ಮ ಏನಾದರೂ ಇದು ಆತಂದ್ರೆ ಕಾಲ್ ಮಾಡ್ಕೋಬೋದು. ಅದಾಗಿಂದ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಗೆ ಫಸ್ಟ್ ನಾ ಈಗ ತೋರಿಸ್ಬೇಕಂತಂದ್ರೆ ಫಸ್ಟ್ ನಾ ಏನು ಮಾಡ್ತೇನೆ ಅಂತಂದರೆ ಡೆಸ್ಕ್ಟಾಪ್ ಸೈಟ್ ಹಾಕೋತೀನಿ. ಡೆಸ್ಕ್ಟಾಪ್ ಸೈಟ್ ಹಾಕ್ಕೊಂಡು ಇಲ್ಲಿ 24ನೇ 25ನೇ ಸಾಲಿನ ಲಿಂಕ್ ಕ್ಲಿಕ್ ಮಾಡಿ ಅಂತ ಐತಿ, ಅದನ್ನು ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ಇಂಟರ್ಫೇಸ್ ಬರ್ತೈತೆ ನನಗೆ. ಈ ಇಂಟರ್ಫೇಸ್ದಾಗ ಏನೈತಪ್ಪ ಅಂತಂದ್ರೆ ಸ್ಟೂಡೆಂಟ್ ಲಾಗಿನ್ ಯೂಸರ್ ID ಅಂತ ಇರ್ತೈತಿ, ಪಾಸ್ವರ್ಡ್ ಅಂತ ಇರ್ತೈತಿ. ಪಾಸ್ವರ್ಡ್ ಆದಮೇಲೆ ಏನಿರ್ತೈತಿ ಕ್ಯಾಪ್ಚಾ ಕೋಡ್ ಅಂತ ಇರ್ತೈತಿ. ಇವ್ನ 3 ಹಾಕಿದ್ಮೇಲೆ ನಿಮ್ಗೆ ನೀವು ಲಾಗಿನ್ ಆಗ್ಬೋದು. ಅವು ಏನೂ ಇರಲಿಲ್ಲ ಅಂತಂದರೆ ನೀವು ಕೆಳಗೆ ಪಾಸ್ವರ್ಡ್ ಮರ್ತಿರೋರ ಹಂಗೆ ಹಿಂಗೆ ಅಂತದಾವೆ. ನೆಕ್ಸ್ಟ್ ಅವನ್ನ ನೋಡ್ಕೊಂಡು ನೀವು ಮಾಡ್ಕೋಬೋದು. ನಿಮ್ಗೆ ಏನಾದರೂ ಗೊತ್ತಿರಲಿಲ್ಲ ಅಂತಂದ್ರೆ ಅವನ್ನ ಕ್ಲಿಕ್ ಮಾಡಿಕೊಂಡು ನೀವು ಇದು ಮಾಡಿರಿ. ಗೊತ್ತಿತ್ತಂದ್ರೆ ID ಮತ್ತು ಪಾಸ್ವರ್ಡ್ ಹಾಕ್ಕೊಂಡು ಲಾಗಿನ್ ಆಗಿರಿ. ID ಮತ್ತು ಪಾಸ್ವರ್ಡ್ ಹಾಕಿನ ಈಗ ಈ ಕ್ಯಾಪ್ಚಾ ಹಾಕ್ಕೊಂಡು ಲಾಗಿನ್ ಆಗ್ತೀನಿ. ಲಾಗಿನ್ ಆದಮೇಲೆ ಕ್ಯಾಪ್ಚಾ ಹಾಕೊಂಡಾದ್ಮೇಲೆ ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಲಾಗಿನ್ ಆಗುತ್ತೆ. ನಿಮ್ಮದು SSP ಅಕೌಂಟಿಗೆ ಲಾಗಿನ್ ಆಗುತ್ತೆ. ಇದ್ರೊಳಗೆ ನೀವು ಏನು ಮಾಡ್ಬೇಕಂದ್ರೆ ಫಸ್ಟಿಗೆ ಇಯರ್ ಸ್ಟೇಟಸ್ ಅಂತ ಇರ್ತೈತಲ್ಲ ಅದನ್ನು ಚೆಕ್ ಮಾಡ್ಕೊರಿ. ಗೆಟ್ ಸ್ಟೇಟಸ್ ಅಂತ ಹಾಕೊಂಡು ಸರ್ಚ್ ಮಾಡ್ಕೊರಿ. ಅದಕ್ಕಿಂತ ಮೊದಲು ನಿಮ್ಮದು NPCI ಆಗೈತಿಲ್ಲ ಒಂದ್ಸಲ ಚೆಕ್ ಮಾಡ್ಕೊರಿ. NPCI ಆಗೈತಿಲ್ಲ ಒಂದ್ಸಲ ಚೆಕ್ ಮಾಡ್ಕೊರಿ. ಬ್ಯಾಂಕಿಂದು NPCI ಆಗೈತೆ ಅಂದ್ರೆ ಬ್ಯಾಂಕಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಅಂತ ಬರಬೇಕು. ಆ್ಯಕ್ಟಿವ್ ಅಂತ ಬಂದಿತ್ತು ಅಂತಂದರೆ ಅದು ಡನ್. ಅದರಿಂದ ಏನು ತೊಂದರೆ ಇಲ್ಲ. ಅದಾಗಿಂದ ನಿಮ್ಮದು ಬ್ಯಾಂಕಿನ KYC ಆಗೈತಿಲ್ಲ ನೋಡ್ಕೊರಿ. KYC ಅಂತಂದ್ರೆ ಬ್ಯಾಂಕ್ ಮತ್ತು ನಿಮ್ದು ಆಧಾರ್ ಕಾರ್ಡ್ ಲಿಂಕ್ ಐತಿಲ್ಲ ನೋಡ್ಕೊರಿ. ಆಗಿತ್ತಂದ್ರೆ ಅದು ಡನ್. ಅದ್ರ ನೆಕ್ಸ್ಟ್ ತೊಂದರೆ ಇಲ್ಲ. ಅದಾಗಿಂದ ಏನಪ್ಪ ಅಂದ್ರೆ ನೆಕ್ಸ್ಟ್ ನೀವು ಸ್ಟೇಟಸ್ ಚೆಕ್ ಮಾಡೋಕೆ ಇಯರ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ಕೊರಿ. ಲಾಸ್ಟ್ ಇಯರ್ ಯಾವುದಪ್ಪ ಅಂದ್ರೆ 24-25ನೇ ಸಾಲಿನ ಅಂತ ಹಾಕ್ಕೊಂಡು ಸರ್ಚ್ ಕೊಡಿರಿ. ಸರ್ಚ್ ಕೊಟ್ಟಾದ್ಮೇಲೆ ನಿಮ್ಮ ಡೀಟೇಲ್ಸ್, ಪರ್ಸ್ನಲ್ ಡೀಟೇಲ್ಸ್, ಕಾಲೇಜ್ ಡೀಟೇಲ್ಸ್, ಕಾಸ್ಟ್, ಇನ್ಕಮ್ ಡೀಟೇಲ್ಸ್ ಮತ್ತು ನಿಮ್ಮದು ಇನ್ಕಮ್ ಅಮೌಂಟ್ ಡೀಟೇಲ್ಸ್, ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಡೀಟೇಲ್ಸ್ ಬರ್ತಾವೆ. ಅದ್ರೊಳಗೆ ನಿಮ್ದು ಅಮೌಂಟ್ ಬರ್ತೈತಿ. ನಿಮ್ದು ಯಾವ ಡಿಪಾರ್ಟ್ಮೆಂಟ್ ಅಂಡರ್ದಾಗ ಬರ್ತೈತೆ ಅನ್ನೋದು ಬರ್ತೈತಿ. ನನಗೆ ಇಲ್ಲೇ ಈ ಅಮೌಂಟ್ ಶೋನ್ ಆಗೈತಿ. ಈ ಅಮೌಂಟ್ ಏನು ಮಾಡ್ಯಾರ ಅಂತಂದ್ರೆ ಅವ್ರು ನಮಗೆ ಶೋ ಮಾಡ್ಯಾರ. ಅಮೌಂಟ್ ನಂದು ಅಂಡರ್ ಬರ್ದು ಟ್ರೈಬಲ್ ಡಿಪಾರ್ಟ್ಮೆಂಟ್ ಅಂಡರ್ ಭಾಳ ಡಿಪಾರ್ಟ್ಮೆಂಟ್ಸ್ ಬರ್ತಾವೆ. ಬ್ಯಾಕ್ವರ್ಡ್ ಕಾಸ್ಟಸ್ ಅಂತ ಬರ್ತೈತಿ. ಆಮೇಲೆ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರ್ತೈತಿ. ಮೈನಾರಿಟಿ ಡಿಪಾರ್ಟ್ಮೆಂಟ್ ಬರ್ತೈತಿ. ಸೋ ಮೆನಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಂಡರ್ ಇದ್ರಾಗ ಬರ್ತಾವೆ. ಇದ್ರೊಳಗೆ ನಂದು ಬರೋದು ST ಸ್ಕಾಲರ್ಶಿಪ್ ಅಂತೇಳಿ ಬರ್ತೈತೆ ನನಗೆ. ಅದ್ರೊಳಗೆ ನೀವು ನನಗೆ ಅಪ್ರೂವ್ ಆಗೈತಿ. ಬಟ್ ನನಗೆ ಅಮೌಂಟ್ ಏನೂ ಕ್ರೆಡಿಟ್ ಆಗಿಲ್ಲ. ಅದು ಕ್ರೆಡಿಟ್ ಆದರೆ ಅದು ಹೆಂಗೆ ಆಕೈತಿ, ಏನು ಬರ್ತೈತಿ, ಎಲ್ಲಿಂದ ನೀವು ಚೆಕ್ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋದಾಗ ನೆಕ್ಸ್ಟ್ ತಿಳಿಸೀನಿ. ನೋಡಿರಿ, ದಯವಿಟ್ಟು ಕಂಟಿನ್ಯೂ ಆಗಿ ನೋಡಿರಿ. ನನಗೆ ಅಮೌಂಟ್ ಬಂದಿದ್ದು ಇಷ್ಟು ಬಂದೈತಿ. ಆಮೇಲೆ ಈಗ ನಾ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮದೆಲ್ಲ ಡೀಟೇಲ್ಸ್ ಕರೆಕ್ಟ್ ಐತಿಲ್ಲ ನೋಡ್ಕೊರಿ. ಆಗಿರಲಿಲ್ಲಪ್ಪ ನಿಮ್ದು NPCI ಮತ್ತು KYC ಆಗಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ಅದನ್ನು ಕ್ಲಿಯರಿಟಿ ಈಗ ಮಾಡ್ಕೊಂಡ್ರೆ ಅಂತಂದ್ರೆ ನಿಮಗೆ ಅಮೌಂಟ್ ಆಗ್ತೈತಿ. ಈಗ ನೆಕ್ಸ್ಟ್ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂತಂದರೆ ನಿಮ್ಗೆ ಅದು ಅಮೌಂಟ್ ಕ್ರೆಡಿಟ್ ಆಗಿತ್ತಂದ್ರೆ ನಿಮ್ಗೆ ಮೆಸೇಜ್ ಬಂದಿರಲಿಲ್ಲ ಅಂದ್ರೆ ಅದನ್ನ ಹೆಂಗೆ ಚೆಕ್ ಮಾಡೋದು ಅಂತ ಹೇಳ್ತೀನಿ. DBT ಅಂತ ಒಂದು ಗೌರ್ಮೆಂಟದ್ದು ಆ್ಯಪ್ ಐತಿ. ಇದ್ರೊಳಗೆ ನಿಮ್ಮದು ಇಲ್ಲಿ ನೀವು ಲಾಗಿನ್ ಆಗಿತ್ತಂದ್ರೆ ಓಕೆ, ಲಾಗಿನ್ ಆಗಲಿಲ್ಲ ಅಂದರೆ ಲಾಗಿನ್ ಮಾಡ್ಕೊರಿ. ಇಲ್ಲಿ ಸೆಲೆಕ್ಟ್ ಬೆನಿಫಿಷರಿ ಅಂತ ಹಾಕೋರಿ. ಅದು ಹಾಕೊಂಡಾದ್ಮೇಲೆ ನಿಮ್ಮ 4 ಡಿಜಿಟ್ ಒಂದು ಪಿನ್ ಇರ್ತೈತಿ. ಪಿನ್ ಹಾಕೊಂಡಾದ್ಮೇಲೆ ಲಾಗಿನ್ ಆಗಿರಿ. ಅಲ್ಲಿ ಸ್ಟೇಟಸ್ ಅಂತ ಇರ್ತೈತಿ. ಸ್ಟೇಟಸ್ ಕ್ಲಿಕ್ ಮಾಡ್ಕೊರಿ. ನಿಮ್ಮದು ನಿಮ್ಗೆ ಗೌರ್ಮೆಂಟಿಂದ ಬಂದಂಥ ದುಡ್ಡು ಆಗಿರ್ಬೋದು, ಅದ್ರಾಗ ಎಲ್ಲ ಡೀಟೇಲ್ಸ್ ಇರ್ತೈತಿ. ಒಂದ್ಸಲ ಚೆಕ್ ಮಾಡ್ಕೊರಿ. ನಾಲ್ಕುದ್ರೊಳಗೂ ರೀಸೆಂಟ್ ಡೇಟ್ಸ್, ರೀಸೆಂಟ್ ಇಯರ್ ಆ್ಯಂಡ್ ಡೇಟ್ಸ್ ಇದ್ದದ್ದು ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡಿತ್ತು ನಿಮ್ಗೆ ಅದು ಇತ್ತಪ್ಪ ಅಂದ್ರೆ ಅದು
ನಿಮ್ಗೆ ಕ್ರೆಡಿಟ್ ಆಗಿರ್ತೈತಿ. ಅದಕ್ಕೆ ಏನು ತೊಂದರೆ ಇಲ್ಲ. ಇದ್ರೊಳಗೆ ಇದು ಆ್ಯಪ್ ಗೌರ್ಮೆಂಟ್ ಟ್ರಸ್ಟೆಡ್ ಆ್ಯಪ್ ಐತಿ. ನೋಡಿರಿ, ಒಂದು ಸಲ ಚೆಕ್ ಮಾಡ್ಕೊರಿ. ಇಷ್ಟೊತ್ತು ನಾವು ವೀಡಿಯೋ ನೋಡಿದ್ದಕ್ಕೆ ನಿಮಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇಷ್ಟೊತ್ತು ನಿಮಗೆ ವೀಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ ತಿಳ್ಕೊತೀನಿ. ದಯವಿಟ್ಟು ನಿಮ್ಗೆ ಆಗಿತ್ತಂದ್ರೆ ನಿಮ್ಗೇನಾದರೂ ಅಮೌಂಟ್ ಶೋ ಆಗಿತ್ತಂದ್ರೆ ದಯವಿಟ್ಟು ಈ ಕಮೆಂಟ್ ಸೆಕ್ಷನ್ದಾಗ ನನಗೂ ಅಮೌಂಟ್ ಶೋ ಆಗೈತೆ ಅಂತ ಕಮೆಂಟ್ ಹಾಕ್ರಿ. ಇದು ಭಾಳ ಹೆಲ್ಪ್ಫುಲ್ ಐತಿ. ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ದು ವಿಡಿಯೋ ಐತಿ. ದಯವಿಟ್ಟು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಇಷ್ಟೊತ್ತು ನಾವು ವಿಡಿಯೋ ಥ್ಯಾಂಕ್ ಯು.